ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬರುತ್ತೆ ನೋಡಿ ಪ್ಯಾಕೆಟಲ್ಲಿ ರೆಡಿಮೇಡು. ಆ ಮಶ್ರೂಮ್ನ ತೊಗೊಂಡಿದ್ದೀನಿ, ಬಟನ್ಸ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡ್ಕೋಬೇಕು. ಈ ಥರ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಳ್ಳಿ. ಮೇಲ್ಗಡೆ ಒಂದು ಲೇಯರ್ ಸಿಪ್ಪೆ ಇರುತ್ತೆ ನೋಡಿ, ಅದನ್ನು ತೆಗೆದುಬಿಡಿ. ಈ ಥರ ಸಿಪ್ಪೆನ ತಗೋಬೇಕು. ಈ ಥರ ಒಂದು ಲೇಯರ್ ಸಿಪ್ಪೆನ ತಗೊಳ್ಳಿ. ನೋಡಿ, ಈ ಥರ ಎಲ್ಲನೂ ಸಿಪ್ಪೆ ತಗೋಬೇಕು. ಈ ಥರ ಸಿಪ್ಪೆ ತಗೊಂಡ್ರೆ ಮೇಲೆ ಬ್ಯಾಕ್ಟೀರಿಯಾಸ್ ಇರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ. ಫುಲ್ ಈ ಥರ ಸಿಪ್ಪೆ ತಗೊಳ್ಳಿ. ಈ ಥರ ಇದೆಲ್ಲನೂ ಕ್ಲೀನ್ ಮಾಡ್ಕೊತೀನಿ ನಾನೀಗ. ಇವಾಗ ನೋಡಿ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ, ಒಂಚೂರು ಸಿಪ್ಪೆ ಇಲ್ಲ. ಆ ಥರ ತಕ್ಕೊಬಿಡಿ ನೀವು. ನೋಡಿ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಯಾವ ಥರ ಕಾಣಿಸ್ತಿದೆ. ಈ ಥರ ಕ್ಲೀನಾಗಿ ಸಿಪ್ಪೆ ತಗೊಂಡು ಇಟ್ಕೊಳ್ಳಿ. ಇವಾಗ ಇದು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಬೌಲಿಗೆ ಕಬಾಬ್ ಪೌಡ್ರನ್ನ ಹಾಕೋತಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. ಇವಾಗ ಒಂದು ಮೊಟ್ಟೆನ ಸೇರಿಸ್ಕೊತಿದ್ದೀನಿ. ಒಂದು ಮೊಟ್ಟೆ ಹಾಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಚಿಕನ್ ಮಸಾಲ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಏನು ಗೊತ್ತಾ, ಮಸಾಲೆನಲ್ಲೇ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಕಬಾಬ್ ಪೌಡ್ರ್ನಲ್ಲೂ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಏನು ಗೊತ್ತಾ, ನೀವು ಯಾವುದಾದ್ರೂ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಇದೇ ಕಂಪ್ನಿದಂತ ಏನಿಲ್ಲ, ಯಾವುದಾದ್ರೂ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ. ಕಾರ್ನ್ಫ್ಲೋರ್ನ ಹಾಕಿದ್ರೆ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ. ಕಾರ್ನ್ಫ್ಲೋರ್ನ ಹಾಕೊಳ್ಳಿ. ಇವಾಗ ಸ್ವಲ್ಪ ಬಿಳಿ ಎಣ್ಣೆ ಸೇರಿಸ್ಕೊಳ್ಳಿ. ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ, ಗಂಟಿಲ್ದಿರೋ ಥರ. ಏನು ಗೊತ್ತಾ, ನಾನು ಮೊಸರು ಹಾಕೊಂಡಿದ್ದೀನಲ್ವಾ, ನೀವು ಬೇಕಿದ್ರೆ ನಿಂಬೆಹಣ್ಣು ಹಾಕೋಬೋದು. ನಿಂಬೆಹಣ್ಣು ಇಲ್ಲದೇ ಇದ್ದಿದ್ದರಿಂದ ಮೊಸರನ್ನ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಳ್ಳಿ ಮೊಸರು ಬದಲು. ಮೊಸರು ಹುಳಿ ಅಲ್ವಾ, ಅದಕ್ಕೆ ನಾನು ಮೊಸರನ್ನ ಹಾಕ್ಕೊಂಡೆ ಸ್ವಲ್ಪ. ಸೇಮ್ ಚಿಕನ್ ಕಬಾಬ್ ಹೇಗೆ ಮಾಡ್ತೀರಾ ಹಾಗೆಯೇ ಇದನ್ನೂ ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ನೀವು ಇದಕ್ಕೆ, ಆಗ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಮಸಾಲ ರೆಡಿ ಆಯಿತು. ಇವಾಗ ಮಶ್ರೂಮ್ನ ಈ ಥರ 2 ಭಾಗ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಬೇಕಾದ್ರೂ ಹಾಕೋಬೋದು. ಇಲ್ಲಿ ದಪ್ಪ ದಪ್ಪ ಇತ್ತಲ್ವ ಮಶ್ರೂಮು, ಅದಕ್ಕೆ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ ಮಶ್ರೂಮ್ನ. ನೀವು ಸಣ್ಣ ಸಣ್ಣದನ್ನ ಹಾಗೆ ಕೂಡ ಹಾಕ್ಕೊಳ್ಳಿ. ಇವಾಗ ಇದನ್ನ ನೀಟಾಗಿ ಹಾಕಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ಕಲಸಿ ಆಯಿತು. ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಒಂದು 10 ಮಿನಿಟ್ಸ್ ಫ್ರೀಝರಲ್ಲಿ ಕೂಡ ನೀವು ಇಟ್ಕೋಬೋದು. ನಾನು ಹಾಗೆ ಇಡ್ತೀನಿ. ಸ್ವಲ್ಪ ನಾನು 20 ಮಿನಿಟ್ಸ್ ಲೇಟಾಗಿ ಹಾಕ್ತೀನಿ ಇಲ್ಲ, ಅದಕ್ಕೆ ನಾನು ಈಚೆನೇ ಇಡ್ತೀನಿ. ಫ್ರೀಝರಲ್ಲಿ ಇಟ್ಟರೆ ಸ್ವಲ್ಪ ಮ್ಯಾರಿನೇಟ್ ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಒಂದು 10 ಮಿನಿಟ್ಸ್ ಇಂದ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಆಮೇಲೆ ಎಣ್ಣೆಗೆ ಬಿಟ್ಟರೆ ಮಶ್ರೂಮ್ ಕಬಾಬ್ ರೆಡಿ. ಇವಾಗ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಮಶ್ರೂಮು ಮ್ಯಾರಿನೇಟ್ ಆಗಿದೆ ಅಲ್ವಾ, ಅದನ್ನು ನಿಧಾನವಾಗಿ ಈ ಥರ ಬಿಡಿ ಎಣ್ಣೆಗೆ. ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕಷ್ಟೇ. ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಮಶ್ರೂಮ್ ಬೆಂದಿರುತ್ತೆ.
ಇವಾಗ ಬೆಂದಿದೆ. ನೀವು ಈ ಈಸಿ ರೆಸಿಪಿನ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.